ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಏನಂದರೆ ನಮ್ಮ ದೇಹ ಒಂದು ಅದ್ಭುತವಾದ ಯಂತ್ರ. ಇಂತಹ ದೇಹ ನಾವು ಪಡೆದಿರ್ತಕ್ಕಂಥವರು ಧನ್ಯರು. ನಮ್ಮ ದೇಹದಲ್ಲಿರ್ತಕ್ಕಂಥ ವ್ಯವಸ್ಥೆಗಳು, ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು, ನಮ್ಮ ದೇಹದಲ್ಲಿ ಆರ್ಗನ್ಗಳು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೇವೆ ಅಂದರೆ ಇದು ಪ್ರಕೃತಿಯ ಮಹತ್ತರವಾದ ಕೊಡುಗೆ. ನಾವು ಇದನ್ನು ಪಡ್ಕೊಂಡು ಬಂದಿದ್ದೇವೆ. ಇದನ್ನು ಕಾಪಾಡಿಕೊಂಡು ಹೋಗುವುದೇ ನಮ್ಮ ಧರ್ಮ. ನಮ್ಮ ದೇಹದಲ್ಲಿ 16 ವ್ಯವಸ್ಥೆಗಳಿವೆ ಹಾಗೂ 106 ಅಂಗಾಂಗಗಳಿವೆ ಹಾಗೂ ಇನ್ನು ಟಿಶ್ಯೂ ಇದೆ ಮತ್ತು ಜೀವಕೋಶಗಳಿವೆ. ಇವು ಹೇಗೆ ಕೆಲಸ ಮಾಡ್ತವೆ ಅಂದರೆ, ನಮ್ಮ ಜೀವಕೋಶದಲ್ಲಿ DNA ಅಂತ ಒಂದು ಸುರುಳಿಯಾಕಾರದ ಒಂದು ವರ್ಣತಂತು ಇದೆ. ಆ DNA ವರ್ಣತಂತು ನಮ್ಮ ದೇಹ ಯಾವ ಕಲರ್ ಇರಬೇಕು, ಯಾವ ಹೈಟ್ ಇರಬೇಕು, ಯಾವ ಸೈಜ್ ಇರಬೇಕು, ನಮ್ಮ ಕಣ್ಣು, ನಮ್ಮ ಕೂದಲು, ನಮ್ಮ ಕಾಲು, ನಮ್ಮ ಆಕಾರ, ನಮ್ಮ ರೂಪ, ನಮ್ಮ ರೇಖೆಗಳು ಅವುಗಳಿಂದ ನಿರ್ಧಾರವಾಗುತ್ತೆ. ಅವು ಎಲ್ಲಿಂದ ಬಂದಿರ್ತವೆ ಅಂದರೆ ನಮ್ಮ ತಂದೆ ತಾಯಿ, ನಮ್ಮ ವಂಶಾವಳಿಯಿಂದ ಅವು ಬಂದಿರ್ತವೆ. ಅದಕ್ಕೆ ಒಬ್ಬ ವ್ಯಕ್ತಿ ಅವರ ತಂದೆ ತಾಯಿ, ಅವರ ಮುತ್ತಾತ ತಾಯಿ ಕಡೆ ನಾವು ಬಳಗದವರು, ಇಲ್ಲ ತಂದೆಯ ಕಡೆ ಬಳಗನವರು DNA ಯಾರ DNA ಡಾಮಿನೇಟ್ ಮಾಡ್ತಾ ಅವರ ಹಾಗೆ ಆ ಮನುಷ್ಯ ಇರ್ತಾನೆ. ಇದು ಒಂದು ಕಾನ್ಸೆಪ್ಟ್. ಈಗ ಮೇನ್ ವಿಷಯ ತಿಳಿಯೋಣ. ಮನುಷ್ಯ ಪ್ರತಿದಿನ 3 ಟೈಮ್ಸ್ ಊಟ ಮಾಡ್ತಾನೆ. 1 ಟೈಮ್ ಬೆಳಗ್ಗೆ ಟಾಯ್ಲೆಟ್ಗೆ ಹೋಗ್ತಾನೆ ಮತ್ತು ಹೀಗೆ ತನ್ನ ಕರ್ತವ್ಯದಲ್ಲಿ ವ್ಯವಸ್ಥಿತ ಆಗಿರ್ತಾನೆ. ಆದರೆ ಇಲ್ಲಿ ವಿಶೇಷ ಏನಂದರೆ, ಮನುಷ್ಯ ತನ್ನ ದೈಹಿಕ ಮತ್ತು ಮಾನಸಿಕ ಮತ್ತು ಭೌತಿಕ ಕೆಲಸಗಳನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಳೋದೇನೆಂದರೆ, ಈ ದೇಹ, ಈ ಮನಸ್ಸು ಒಂದಕ್ಕೊಂದು, ನಮ್ಮ ಸಮಾಜ, ನಮ್ಮ ಕರ್ತವ್ಯ, ನಮ್ಮ ಕೆಲಸಕ್ಕೆ ಒಂದಕ್ಕೊಂದು ಹೇಗೆ ಸಂಬಂಧವೇ, ಇವುಗಳಿಂದ ನಮಗೇನು ಉಪಯೋಗ, ಇವು ಹೇಗೆ ಕೆಲಸ ಮಾಡ್ತೀವಿ ಎಂಬುದು ತಿಳಿಯೋದು ಮುಖ್ಯ. ತಿಳಿಯೋಣ ಫ್ರೆಂಡ್ಸ್. ಇವತ್ತು ಇವು ನಮ್ಮ ದೇಹದ ಒಂದು ಅಮೂಲ್ಯವಾದ ಕೊಡುಗೆ ಅಂತ ಮುಂಚೆ ನಾನು ಹೇಳಿದ್ದೆ. ನಮ್ಮ ದೇಹದಲ್ಲಿ ನಾವು ಊಟ ಮಾಡ್ತಕ್ಕಂಥ ಆಹಾರ ನಮ್ಮ ಬಾಯಿಯಿಂದ ಲಾಲಾರಸ ಕಲಿತು ಸಣ್ಣ ಸಣ್ಣ ತುಕಡೆಗಳಾಗಿ ಸಣ್ಣ ಕರಳು ಹೋಗುತ್ತೆ. ಸಣ್ಣ ಕರಳಲ್ಲಿರ್ತಕ್ಕಂಥ ವಿಲ್ಲೈಸ್ ಎಂಬ ಸಣ್ಣ ಸಣ್ಣ ದಾರದ ರೂಪದಲ್ಲಿರ್ತಕ್ಕಂಥ ಅವು ಹೀರಿಕೊಂಡು ನಮ್ಮ ಆಹಾರವನ್ನು, ಅದಕ್ಕೆ ಹೀರಿಕೊಳ್ಳಲು, ಅದು ಬ್ರೇಕ್ ಡೌನ್ ಆಗಲು ನಮ್ಮ ದೇಹದಲ್ಲಿ ಕೆಲವು ಎಂಜೈಮ್ಗಳಿವೆ. ಮೊದಲನೇದು ನಮ್ಮ ಬಾಯಿಯಿಂದ ಸೇರ್ತಕ್ಕಂಥ ಲಾಲಾರಸ. ಎರಡನೇದು ಪ್ಯಾಂಕ್ರಿಯಾಸ್ನಲ್ಲಿರ್ತಕ್ಕಂಥ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಮೂರನೇದು ಗಾಲ್ ಬ್ಲಾಡರ್ ಎಂಬ ಜ್ಯೂಸ್. ಇವುಗಳಿಂದ ಆಹಾರ ಸಣ್ಣ 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 ತುಕಡೆಗಳಾಗಿ ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಸಣ್ಣ ಕರಳಿನಲ್ಲಿ ಪೋಷಕಾಂಶಗಳು ಮತ್ತು ಕಾರ್ಬೋಹೈಡ್ರೇಟ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಹೀರಿಕೊಂಡು, ದೊಡ್ಡ ಕರಳಿನಲ್ಲಿ ನೀರಿನ ಅಂಶವನ್ನು ಹೀರಿಕೊಂಡು, ಬೇಡವಾದದ್ದು ಮುಂದೆ ಹೋಗಿ ಬೆಳಗ್ಗೆ ನಾವು ಹೊರಗಡೆ ಕಳಿಸ್ತೀವಿ. ಇದು ಇಲ್ಲಿಂದ ಸಣ್ಣ ಕರಳು, ದೊಡ್ಡ ಕರಳಿಂದ ಲಿವರ್ಗೆ ಹೋಗುತ್ತೆ ನಮ್ಮ ಪೋಷಕಾಂಶಗಳು. ಲಿವರಿಂದ ಯಾವ ಕೆಮಿಕಲ್ ಅಂಶ, ಕೆಟ್ಟ ಪದಾರ್ಥ, ಇಲ್ಲ ಏನಾದರೂ ಅದರಲ್ಲಿ ವಿಷ ಪದಾರ್ಥವಿದ್ದರೆ ಲಿವರ್ ಅದನ್ನು ಡಿಟಾಕ್ಸಿಫಿಕೇಶನ್ ಅಂದರೆ ಅದನ್ನು ಫಿಲ್ಟರ್ ಮಾಡಿ ಶುದ್ಧವಾಗಿ
ಮತ್ತು ದೇಹದ ರಕ್ತಕ್ಕೆ ಎಷ್ಟು ಬೇಕು ಅಷ್ಟು ಕಳಿಸುತ್ತೆ, ಉಳಿದಿದ್ದನ್ನು ತನ್ನಲ್ಲಿ ಜಮಾ ಮಾಡಿಕೊಳ್ಳುತ್ತೆ. ಇದರಿಂದ ನಮ್ಮ ದೇಹ ದಿನ ಕೆಲಸ ಮಾಡಲು ಶಕ್ತಿ ಮತ್ತು ದೇಹದ ಒಳಗಡೆ ಜೀವಕೋಶಗಳಿಗೆ ಕೆಲಸ ಮಾಡಲು ನ್ಯೂಟ್ರಿಯೆಂಟ್ಸ್ ಮತ್ತು ಪೋಷಕಾಂಶಗಳು ಸಿಗುತ್ತವೆ. ಅವುಗಳಿಂದ ನಮ್ಮ ದೇಹ ಅಂಗಾಂಗಗಳು, ಆರ್ಗನ್ಗಳು, ಟಿಶ್ಯೂ, ಜೀವಕೋಶಗಳು ಕೆಲಸ ಮಾಡಿ ನಾವು ಅವುಗಳ ಕೆಲಸ ಕರೆಕ್ಟಾಗಿ ಮಾಡಿಕೊಂಡು ಅವುಗಳು ಕರೆಕ್ಟಾಗಿದ್ದಾಗ ನಾವು ನಮ್ಮ ದೈಹಿಕ ಮತ್ತು ನಮ್ಮ ಭೌತಿಕ ಕೆಲಸ ಮಾಡಲು ಆರೋಗ್ಯವಂತರಾಗಿರ್ತೇವೆ. ಇದರಲ್ಲಿ ಏನೇ ಸಮಸ್ಯೆ ಬಂದರೂ ಮನುಷ್ಯನಿಗೆ ಸಮಸ್ಯೆ ಊಟದಿಂದೇ ಬರಲ್ಲ, ಅವನು ಆಲೋಚನೆ ಮಾಡುವ ಮಾನಸಿಕ ಒತ್ತಡದಿಂದ ಬರುತ್ತೆ, ಅವನು ಕೆಲಸ ಮಾಡ್ತಕ್ಕಂಥ ಪ್ರದೇಶದಿಂದ ಬರುತ್ತೆ, ಅವನ ತಂದೆ ತಾಯಿಗಳ ಜೆನೆಟಿಕ್ ವಂಶಗಳಿಂದ ಬರುತ್ತೆ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು. ಇದರಿಂದ ಅವನಿಗೆ ಕೆಲವು ಸಮಸ್ಯೆಗಳು ಬರ್ತವೆ, ಆರೋಗ್ಯ ಸಮಸ್ಯೆಗಳು ಬರ್ತವೆ. ಇದು ಅವನ ಆಯುಷ್ಯ ಮೇಲೆ ಎಫೆಕ್ಟ್ ಬೀಳುತ್ತಾ. ಅವನು ಎಷ್ಟು ವರ್ಷ ಬದುಕಬೇಕು, ಅವನ ಹೆಲ್ತ್ ಹೇಗಿರಬೇಕು, ಅವನು ಹೇಗೆ ನಡಿಬೇಕು, ಹೇಗೆ ಯೋಚನೆ ಮಾಡಬೇಕು, ಹೇಗೆ ಕಾಣಬೇಕು ಅಂಬೋದೆಲ್ಲ ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಆಮೇಲೆ ಎರಡನೇದು ನಾವು ನಮ್ಮ ಕೈಯಾರಿಂದ ನಮ್ಮದೇ ತಪ್ಪಿನಿಂದ ಮಾಡತಕ್ಕಂಥ ಕೆಲವು ಕೆಟ್ಟ ಅಭ್ಯಾಸಗಳು. ಇವುಗಳಿಂದ ನಾವು ಸ್ಮೋಕ್ ಮಾಡ್ತೀವಿ, ಡ್ರಿಂಕ್ ಮಾಡ್ತೀವಿ, ಮತ್ತು ಕೆಲವು ಬ್ಯಾಡ್ ಹ್ಯಾಬಿಟ್ಸ್, ಡ್ರಗ್ಸು, ಆಮೇಲೆ ಮದ್ಯಪಾನ, ಆಮೇಲೆ ಈ ಕೆಟ್ಟ ಚಟಗಳು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತವೆ. ಆಮೇಲೆ ನಮ್ಮ ಸ್ವಭಾವ, ನಾವು ಪ್ರತಿದಿನ ಪ್ರತಿಕ್ಷಣ ನಾವು ಸಮಾಜಕ್ಕೆ ಇನ್ನೊಬ್ಬರಿಗೆ ನಾವು ಹೇಗೆ ಅರ್ಥ ಮಾಡ್ಕೊಳ್ತೇವೋ, ಅವರಿಗೆ ರೆಸ್ಪಾನ್ಸ್ ಹೇಗೆ ಮಾಡ್ತೇವೋ, ನಮ್ಮ ಚಿಂತನೆ, ನಮ್ಮ ಆಲೋಚನೆಗಳು ಕೂಡ ನಮ್ಮ ಆರೋಗ್ಯ ಮೇಲೆ ಪರಿಣಾಮ ಬೀರ್ತವೆ. ನಾವು ಯಾವಾಗ ನಮ್ಮ ದೇಹ, ನಮ್ಮ ಮಾನಸಿಕತೆ, ನಮ್ಮ ಸಮಾಜದ ಸಂಬಂಧಗಳು, ನಾವು ಸಮಾಜದಲ್ಲಿರ್ತಕ್ಕಂಥ ಪ್ರದೇಶ, ನಮ್ಮ ಕರ್ಮಗಳ ಕಾರ್ಯಗಳು, ನಮ್ಮ ಅಭ್ಯಾಸಗಳು, ಇವುಗಳ ಬಗ್ಗೆ ನಾವು ಕೂಲಂಕುಷವಾಗಿ ಆಲೋಚನೆ ಮಾಡಿದಾಗ ಒಂದಕ್ಕೊಂದು ಎಲ್ಲೂ ಸಂಬಂಧ ಇರುತ್ತೆ. ಈ ಸಂಬಂಧ ನಮ್ಮ ಆಯುಷ್ಯ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕಾಗಿ ಇವುಗಳನ್ನೆಲ್ಲವೂ ತಿಳ್ಕೋಬೇಕು. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶ ಅದರದೇ ಆದ ಕೆಲಸ ಮಾಡುತ್ತದೆ. ಅದಕ್ಕೆ ಏನು ಬೇಕು, ಅದು ಹೆಂಗೆ ಕೆಲಸ ಮಾಡಬೇಕು, ಆ ಕೋಶ, ಆ ಟಿಶ್ಯೂ, ಆ ಅಂಗ, ಆ ಸಿಸ್ಟಮ್, ಆ ವ್ಯವಸ್ಥೆಗಳು, ಉದಾಹರಣೆ ರಕ್ತ ಪರಿಶೀಲನಾ ವ್ಯವಸ್ಥೆ, ಆಮೇಲೆ ರೆಸ್ಪಿರೇಟರಿ ಸಿಸ್ಟಮ್, ಉಸಿರಾಟದ ವ್ಯವಸ್ಥೆ, ಯುರಿನರಿ ಸಿಸ್ಟಮ್, ಆಮೇಲೆ ಫಿಲ್ಟ್ರೇಷನ್, ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್, ಆಮೇಲೆ ನರ್ವಸ್ ಸಿಸ್ಟಮ್, ಆಮೇಲೆ ರೋಗ ನಿರೋಧಕ ವ್ಯವಸ್ಥೆ, ಆಮೇಲೆ ರೀಪ್ರೊಡಕ್ಟಿವ್ ಸಿಸ್ಟಮ್. ಈ ಥರ ಕೆಲವು ಸಿಸ್ಟಮ್ ಅಂದರೆ ಒಂದೊಂದು ಎಲ್ಲ ದೇಹದಲ್ಲಿ, ಈ ಇಡೀ ದೇಹಗಳಲ್ಲಿ ವ್ಯವಸ್ಥೆಗಳು ನಮ್ಮ ಬ್ರೈನಿನ ಮುಖಾಂತರ ಕಂಟ್ರೋಲ್ ಆಗಿ, ಹಾರ್ಟ್ ಮುಖಾಂತರ ಅವುಗಳಿಗೆ ರಕ್ತ ಕೊಟ್ಟು, 3 ಹೊತ್ತು ಊಟ ಮುಖಾಂತರ ಲಿವರು, ಕಿಡ್ನಿ, ಪ್ಯಾಂಕ್ರಿಯಾ ಇವುಗಳ ತಮ್ಮ ಕೆಲಸಗಳನ್ನು ಕರೆಕ್ಟಾಗಿ ನಿಭಾಯಿಸಿಕೊಂಡು ನಮ್ಮ ಆರೋಗ್ಯವನ್ನು ಕರೆಕ್ಟಾಗಿ ಇಡ್ತೇವೆ. ಅದಕ್ಕೆ ನಾವು ಇವುಗಳ ಬಗ್ಗೆ ಮತ್ತು ನಮ್ಮ ದೈಹಿಕ ಕೆಲಸಗಳ ಬಗ್ಗೆ, ನಮ್ಮ ದುರಭ್ಯಾಸಗಳ ಬಗ್ಗೆ, ನಮ್ಮ ಆಲೋಚನೆಗಳ ಬಗ್ಗೆ, ನಮ್ಮ ಸ್ವಭಾವದ ಬಗ್ಗೆ ನಾವು ಯಾವಾಗ ತಿಳ್ಕೊತೀವಿ ಆವಾಗ ಸಾಧ್ಯ ನಮ್ಮ ಮಾನಸಿಕ ಆರೋಗ್ಯ ಮತ್ತು ನಮ್ಮ ದೈಹಿಕ ಆರೋಗ್ಯ ಎರಡೂ ಆರೋಗ್ಯ ಚೆನ್ನಾಗಿದ್ದಾಗ ನಮ್ಮ ಜೀವನ ಅದ್ಭುತವಾಗುತ್ತದೆ. ಈ ಅದ್ಭುತವಾಗುವಂಥ ಜೀವನವನ್ನು ನಾವು ಪಡ್ಕೊಂಡಾಗ ಈ ಜೀವನದಿಂದ ನಾವು ಗುರಿ ಮುಟ್ಟಲು ನಮಗೆ ಸಮಯ ಸಿಗುತ್ತದೆ, ನಮ್ಮ ಆಯುಷ್ಯ ಹೆಚ್ಚಿಗಾಗುತ್ತೆ. ನಾವು ಅಂದ್ಕೊಂಡು ಸಾಧನೆ ಮಾಡಲು ನಮಗೆ ಈ ಅಭ್ಯಾಸಗಳೇ, ಈ ಜ್ಞಾನವೇ ಸಹಾಯ ಮಾಡುತ್ತೆ. ಇದರಿಂದ ನಾವು ಹೆಚ್ಚು ವರ್ಷಗಳ ಕಾಲ ಬದುಕಿ ಒಂದು ದಿನ ಸಾಯ್ತೀವಿ.
ಪ್ರತಿಯೊಬ್ಬರೂ ಸಾಯಲೇಬೇಕು. ಯಾರು 100 ವರ್ಷ ಬದುಕಕ್ಕೆ ಸಾಧ್ಯ ಇಲ್ಲ. ಬದುಕಿದಾಗ ಅಪರೂಪ. ಅದೇ 100 ವರ್ಷ ಬದುಕ್ತೀವಿ ಅಂತ ಹೇಳ್ತಾರೆ ಮನುಷ್ಯರೆಲ್ಲರೂ. 100 ವರ್ಷ ಬದುಕಲು ಸಾಧ್ಯವಿಲ್ಲ. ಏಕೆಂದರೆ ಈ ಆಧುನಿಕ ಜೀವನದಲ್ಲಿ ಆಧುನಿಕತೆಯಿಂದ ನಮ್ಮ ಜೀವನ ತುಂಬ ಫಾಸ್ಟ್ ಆಗಿದೆ. ಕಾರಣ, ನಾವು ಪ್ರತಿದಿನ ಆಧುನಿಕತೆಗೆ ಒಳಗಾಗಿ ಒತ್ತಡಕ್ಕೆ ಮತ್ತು ನಮ್ಮ ಆಹಾರದ ಪದ್ಧತಿ ಕೆಟ್ಟೋಗಿದೆ. ಯಾವುದಕ್ಕೂ ಸಮಯವಿಲ್ಲ ಅಂತೀವಿ. ನಮ್ಮ ಕೆಲಸದ ಪರಿಸ್ಥಿತಿ ಬೇರೆ ಇದೆ. ಮುಂಚೆ ಥರ ಎಲ್ಲನೂ ಮಾನಸಿಕವಾಗಿ ಒತ್ತಡ ತರ್ತಾ ಇರಲಿಲ್ಲ. ಈಗ ತುಂಬ ಮಾನಸಿಕವಾಗಿ ಒತ್ತಡದಿಂದ ನಮ್ಮ ಕೆಲಸಗಳು, ನಮ್ಮ ಅಭ್ಯಾಸಗಳು, ನಮ್ಮ ಆಲೋಚನೆಗಳ ಮೇಲೆ ಆಧುನಿಕತೆ ಅಂದರೆ ಪ್ರತಿದಿನ ನಾವು ಫೋನ್ ನೋಡ್ತೀವಿ, ಚಾಟಿಂಗ್ ಮಾಡ್ತೀವಿ, ಟಿ ವಿ ನೋಡ್ತೀವಿ, ಇಂಟರ್ನೆಟ್ ನೋಡ್ತೀವಿ, ಒಳ್ಳೆ ಅನುಕೂಲ ಸಿಕ್ಕಿವೆ. ಯಾವ ದೇಶದಲ್ಲಿ, ಯಾವ ಸಮಾಜಕ್ಕೆ, ಯಾವ ಮಾನವ ಕುಲಕ್ಕೆ ಆ ಆಧುನಿಕತೆ ಉಪಯೋಗಕ್ಕಿಂತ ಹೆಚ್ಚು ಆದಾಗ, ಸುಖ, ಸೌಲಭ್ಯ, ಸೌಕರ್ಯ ಹೆಚ್ಚು ಆದಾಗ ಅವುಗಳಿಂದ ಮನುಷ್ಯನಿಗೆ ಉಪಯೋಗಕ್ಕಿಂತ ಹಾನಿಯೇ ಹೆಚ್ಚಾಗುತ್ತದೆ. ಕಾರಣ ಏನೆಂದರೆ, ಮನುಷ್ಯ ಈ ಟೆಕ್ನಾಲಜಿ, ಈ ಆಧುನಿಕ ಯುಗದಲ್ಲಿ ಸೌಕರ್ಯಗಳು ಹೆಚ್ಚಾದಂಗಲ್ಲ ಅವನು ತನ್ನ ದೇಹವನ್ನು ಬಳಸಲು ತುಂಬ ಕಡಿಮೆ ಮಾಡುತ್ತಾನೆ. ದೇಹ ಯಾವಾಗ ಫಿಸಿಕಲಿ ಆ್ಯಕ್ಟಿವಿಟಿ ಕಡಿಮೆ ಆದಾಗ ದೇಹದಲ್ಲಿ ನಾವು 3 ಹೊತ್ತು ಊಟ ಮಾಡ್ತಕ್ಕಂಥ ಆಹಾರ ಜೀರ್ಣಗತಿಯಾಗಿ ರಕ್ತಕ್ಕೆ ಹೋಗಿ ಆಹಾರವನ್ನು ನಾವು ನಮ್ಮ ಪೋಷಕಾಂಶಗಳು ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ನಾವು ಸರಿಯಾಗಿ ಸದ್ಬಳಕೆ ಮಾಡುವುದಿಲ್ಲ ನಮ್ಮ ದೇಹ. ಇದರಿಂದ ದೇಹ ಯಾವಾಗ ಉದಾಹರಣೆ, ನಿಮ್ಮ ಗಾಡಿಗೆ ಪೆಟ್ರೋಲ್ ಹಾಕಿದಾಗ ಆ ಗಾಡಿಯನ್ನು ನೀವು ಕರೆಕ್ಟಾಗಿ ಓಡಿಸ್ತಾ ಇದ್ರಿ, ಆ ಗಾಡಿಯಲ್ಲಿ ಇಂಧನ ಟ್ಯಾಂಕ್ನಲ್ಲಿರುವ ಇಂಧನ ಖಾಲಿ ಆಗುತ್ತೆ. ಅದೇ ರೀತಿ ನಾವು ಯಾವಾಗ ನಮಗೆ ಎಲ್ಲ ಸೌಲಭ್ಯ ಸೌಕರ್ಯ ಹೆಚ್ಚಾದಾಗ ನಮ್ಮ ದೇಹಕ್ಕೆ ನಾವು 3 ಟೈಮ್ಸ್ ಕೊಡ್ತಾ ಇರೋ ಇಂಧನ ಖಾಲಿ ಆಗಲ್ಲ. ಅದರಿಂದ ನಮ್ಮ ದೇಹ ಸದ್ಬಳಕೆ ಮಾಡ್ಕೋದಿಲ್ಲ. ನಮ್ಮ ದೇಹ ವ್ಯಾಯಾಮ ಮತ್ತು ಕಷ್ಟದ ಕೆಲಸವನ್ನು ನಾವು ಮಾಡದೆ ಸುಖ ಹಾಗೂ ಸೌಲಭ್ಯಕ್ಕೆ ಒಳಗಾಗಿ ನಮ್ಮ ದೇಹ ಬ್ಯಾಲೆನ್ಸ್ ತಪ್ಪುತ್ತೆ. ಆಹಾರವನ್ನು ಬಳಕೆ ಮಾಡಿಕೊಳ್ಳಲಾರದೆ, ಪೋಷಕಾಂಶಗಳು ಬಳಕೆಯಾಗಲಾರದೆ ಆವಾಗ ಮನುಷ್ಯನಿಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಹೇಳಿದ ಸ್ನೇಹಿತರೆ, ಎಲ್ಲಿ ಅವಸರಕ್ಕಿಂತ ಹೆಚ್ಚು ಏಳಿಗೆ ಆಗುತ್ತದೋ ಅದು ಹಾನಿಗೆ ದಾರಿ ಮಾಡಿಕೊಡುತ್ತದೆ. ಅದಕ್ಕೆ ಸ್ನೇಹಿತರೆ, ನಾವು ಯಾವಾಗ ನಮ್ಮ ದೇಹದ ಬಗ್ಗೆ, ನಮ್ಮ ಪ್ರತಿಯೊಂದು ಅಂಗಾಂಗಗಳ ಬಗ್ಗೆ, ಪರಿಸರದಲ್ಲಿರ್ತಕ್ಕಂಥ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳ ಬಗ್ಗೆ, ನೀರು, ಗಾಳಿ, ಆಹಾರ, ಬಟ್ಟೆ, ವ್ಯವಸ್ಥೆ, ಬೆಟ್ಟ, ಗುಡ್ಡ, ಪ್ರಕೃತಿ, ಇವುಗಳೆಲ್ಲವ ಬಗ್ಗೆ ನಾವು ತಿಳಿದುಕೊಳ್ಳಲು ಪ್ರಯತ್ನ ಪಟ್ಟಾಗ ಅವು ಹೇಗೆ ಕೆಲಸ ಮಾಡುತ್ತವೆ, ಹೇಗೆ ಕೆಲಸ ಮಾಡಲ್ಲ ಅಂತ ತಿಳ್ಕೊಂಡಾಗ ಮಾತ್ರ ಸಾಧ್ಯ. ಅವುಗಳಿಂದ ನಮಗೆ ಉಪಯೋಗವೇನು, ನಾವು ಅವುಗಳಿಗೆ ಹೆಂಗೆ ಉಪಯೋಗಿಸಬೇಕು. ನಮಗೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆಗೆ ಸಮತೋಲನ ಇದ್ದಾಗ ಮಾತ್ರ ಆ ವ್ಯವಸ್ಥೆ ಬಹಳಷ್ಟು ದಿನ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಒಂದು ವೇಳೆ ಆ ವ್ಯವಸ್ಥೆಯಲ್ಲಿ ಕಡಿಮೆ ಅಥವಾ ಹೆಚ್ಚಾದಾಗ ಆ ವ್ಯವಸ್ಥೆಗೆ ಮತ್ತು ಆ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಸಂಸ್ಥೆಗೆ, ಆ ಗುಂಪಿಗೆ, ಆ ಸಮಾಜಕ್ಕೆ, ಆ ಸೊಸೈಟಿಗೆ ಹಾನಿಯಾಗುತ್ತದೆ. ಇದೇ ನಮ್ಮ ದೇಹಕ್ಕೆ ಆಗ್ತಾ ಇರೋದು. ನಮ್ಮ ದೇಹದಲ್ಲಿ 10 ರಿಂದ 12 ವ್ಯವಸ್ಥೆಗಳಿವೆ. ಆ ವ್ಯವಸ್ಥೆಗಳಿಗೆ ಹಾನಿ ಉಂಟಾಗುತ್ತಿದೆ ಸದ್ಯ. ಏಕೆಂದರೆ ಉದಾಹರಣೆ ಹೇಳಿದೆ, ಊಟ ಮಾಡತಕ್ಕಂಥ ನಾವು ಆಹಾರವನ್ನು ಬೆಳಿಗ್ಗೆ ಊಟ ಮಾಡ್ತೀವಿ, ಮಧ್ಯಾಹ್ನ ಸ್ನ್ಯಾಕ್ಸ್ ತಿಂತೀವಿ, ಮಧ್ಯಾಹ್ನ ಸ್ನ್ಯಾಕ್ಸ್ ಮುಗಿಪಟ್ಟಿಗೆ ಮತ್ತೆ ಸಾಯಂಕಾಲ ಟೀ ಕಾಫಿ ಕುಡಿದು ರಾತ್ರಿ ಊಟ ಮಾಡ್ತೀವಿ. ಆಗ ನಮ್ಮ ದೇಹದ ಜೀವಕೋಶಗಳು ಅವಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಹೆಚ್ಚಿಗೆ ತಗೊಂಡರೂ ಅವುಗಳನ್ನು ಬಳಕೆ ಮಾಡದೆ ಓವರ್ಲೋಡ್ ಆಗಿ ಆ ದೇಹ ಅನಾರೋಗ್ಯಕ್ಕೆ ಈಡಾಗುವ ಸಮಸ್ಯೆಗಳಿದೆ. ಅಥವಾ ಏನೂ ತಗೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಆಫ್ರಿಕಾದಲ್ಲಿರ್ತಕ್ಕಂಥ ಅಪೌಷ್ಟಿಕ ಆಹಾರದ
ಪೌಷ್ಟಿಕಾಂಶ ಇಲ್ಲದ ಆಹಾರ ತಿನ್ನುವಂಥ ಮಕ್ಕಳನ್ನು ನೀವು ನೋಡಿರ್ತೀರ. ಅವುಗಳು ಸಣ್ಣಗೆ ಬಡುಕಲು ದೇಹ, ಅದಕ್ಕೆ ಅದು ಅತಿವೃಷ್ಟಿ ಅನಾವೃಷ್ಟಿ ಎಂಬ ಸಮಸ್ಯೆ ನಮ್ಮ ದೇಹಕ್ಕೆ. ನಾವು ಯಾವಾಗಲೂ ದೈಹಿಕ ಮತ್ತು ದೈಹಿಕವಾಗಿ ಒತ್ತಡ ಕೊಡಬೇಕು, ಮಾನಸಿಕವಾಗಿ ಒತ್ತಡವು ಕೊಡಬಾರ್ದು. ನಮ್ಮ ಆಲೋಚನೆಗಳು ಯಾವಾಗಲೂ ಸ್ವಚ್ಛವಾಗಿರಬೇಕು. ನಮ್ಮ ಯೋಚನೆ, ನಮ್ಮ ಮಾನಸಿಕ ಮತ್ತು ನಮ್ಮ ದೈಹಿಕ ಎರಡೂ ಆರೋಗ್ಯ ಚೆನ್ನಾಗಿದ್ದಾಗ, ಮಾನಸಿಕ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಯಾಕಂತ ಕೇಳಿ, ನಾವು ಪ್ರತಿ ಕ್ಷಣ ಯೋಚನೆ ಮಾಡ್ತಾ ಇರ್ತೀವಿ. ಅದೇ ಭಗವದ್ಗೀತೆಯಲ್ಲಿ ಮನುಷ್ಯನಿಗೆ ಮಾನಸಿಕ ಯೋಚನೆ, ಮಾನಸಿಕವಾಗಿ ಹೇಗೆ ಬದುಕಬೇಕೆಂಬುದೇ ಭಗವದ್ಗೀತೆಯಲ್ಲಿದೆ. ಅದೇ ಆಧುನಿಕ ಯುಗದಲ್ಲಿ ದೈಹಿಕವಾಗಿ ನಾವು ಹೇಗೆ ಬದುಕಬೇಕೆಂಬುದು ಆಧುನಿಕ ಯುಗದಲ್ಲಿ ತಿಳ್ಕೋಬೇಕು. ಇವೆರಡು ಪರ್ಫೆಕ್ಟ್ ಇದ್ದಾಗ ನಾವು ಪರ್ಫೆಕ್ಟ್ ಇರ್ತೀವಿ. ನಾವು ಪರ್ಫೆಕ್ಟ್ ಇದ್ದಾಗ ನಮ್ಮ ಆಸೆ, ನಮ್ಮ ಗೋಲು, ಮಾನವ ಜನ್ಮ ಏಕೆ ವ್ಯರ್ಥ ಮಾಡಬೇಕು ಎಂಬ ಒಂದು ಸಾಮೆತವನ್ನು ಹಿಡ್ಕೊಂಡು ಹೋಗಬೇಕು. ಆ ಜನ್ಮವನ್ನು ಪಾವನ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ನಮ್ಮ ಜನ್ಮ ನಿಸ್ಸಾರ್ಥವಾಗಿ ಉಪಯೋಗವಿಲ್ಲದೆ ಹೋಗಿಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ಹೇಳೋದಿಷ್ಟೇ, ಈ ಮಾನವ ಜನ್ಮವನ್ನು ನೀವು ಪಡೆದಿದ್ದೀರ, ತುಂಬ ಧನ್ಯವಂತರು. ನಾನು ಕೂಡ ಈ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಳೋಣ. ಇಲ್ಲದಿದ್ದರೆ ವ್ಯರ್ಥವಾಗಿಬಿಡುತ್ತೆ. ಬೀದಿಯಲ್ಲಿ ಬದುಕ್ತಿರುವ ನಾಯಿ, ಚರಂಡಿಯಲ್ಲಿ ಬದುಕ್ತಿರುವ ಹುಳ, ಕೀಟ, ಬ್ಯಾಕ್ಟೀರಿಯಾಕ್ಕೂ ನಮಗೂ ಸಂಬಂಧನೇ ಇರಲ್ಲ. ಹುಡ್ತವ, ಬೀದಿಯಲ್ಲಿ ಸತ್ತೋಗ್ತಾವ. ನಾವು ಹುಡ್ತೀವಿ, ಮನೆಯಲ್ಲೇ ಬೆಳಿತೀವಿ, ಜೀವನವನ್ನು ಸಂತೋಷ ಮಾಡೋಣ ಅಂತೇಳಿ ಏನೇನೋ ಮಾಡಿ ಜೀವನ ಎಂಜಾಯ್ ಮಾಡೋಣ ಅಂತೇಳಿ ಕೆಲವರು ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಜೀವನ ವ್ಯರ್ಥ ಮಾಡಿಬಿಡ್ತೀವಿ. ಅದಕ್ಕೆ ಯಾವಾಗ ನಾವು ನಮ್ಮ ಜೀವನ, ನಮ್ಮ ದೇಹ, ಈ ಪ್ರಕೃತಿ, ನಮ್ಮ ಆಲೋಚನೆ, ನಮ್ಮ ವ್ಯವಸ್ಥೆಗಳು, ನಮ್ಮ ಕರ್ಮಗಳು, ನಮ್ಮ ಕೆಲಸಗಳು, ಇವುಗಳ ಬಗ್ಗೆ ತುಂಬ ಚಿಂತನೆ ಮಾಡಿದಾಗ ಮಾತ್ರ ನಮಗೆ ಒಂದು ಅವಗಾಹನ ಬರುತ್ತೆ. ಅದಕ್ಕೆ ಈ ಅವಗಾಹನದಿಂದ ನಾವು ನಮ್ಮ ಜೀವನವನ್ನು ಯಾವ ರೀತಿ ನಡೆಸಬೇಕು, ಯಾವಾಗ ಜೀವನವನ್ನು ಉಪಯೋಗಿಸ್ಕೊಂಡು ಹೆಂಗೆ ಅಂತ್ಯ ಮಾಡಿಕೊಳ್ಬೇಕು, ಅಂತ್ಯ ಸಮಯದೊಳಗೆ ಏನು ಮಾಡಬೇಕೆಂಬ ಒಂದು ಥಾಟ್, ಒಂದು ಆಲೋಚನೆ, ಒಂದು ಪ್ಲ್ಯಾನ್ ಬರುತ್ತೆ. ಆ ಪ್ಲ್ಯಾನ್ ಬರಬೇಕಾದ್ರೆ ಈ ಯೋಚನೆಗಳು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಈ ಯೋಚನೆಗಳನ್ನು ಮಾಡದೆ, ಈ ಯೋಚನೆಗಳನ್ನು ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ನೀವು ಪ್ರಶ್ನೆ ಹಾಕ್ಕೊಂಡು ಮಾಡಿದಾಗ ಮಾತ್ರ ಆ ಪ್ಲ್ಯಾನ್ ನಿಮಗೆ ಸಿಗುತ್ತೆ. ನಿಮ್ಗೆ ಸಿಕ್ಕರೆ ಅದೃಷ್ಟವಂತರು. ಅದೇ ನನ್ನ ಆಸೆ, ನಿಮಗೆ ಆ ಪ್ಲ್ಯಾನ್ ಸಿಗಲಿ. ಯಾಕೆ ಹುಟ್ಟಿವಿ, ಯಾಕೆ ಸಾಯ್ತೀವಿ ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಯಾವಾಗ ಈ ಥರ ಯೋಚನೆ ಮಾಡಿದಾಗ. ನಿಮಗೆ ಸಿಗಲಿ. ನಿಮ್ಮ ಆರೋಗ್ಯ, ಆಯುಷ್ಯ, ನಿಮ್ಮ ಜನ್ಮ ಸಾರ್ಥಕವಾಗಲಿ ಎಂದು ನಾನು ಹಾರೈಸ್ತೇನೆ. ಇಂದಿನ ಈ ವಿಡಿಯೋ ನಿಮಗೆ ಲೈಕ್ ಆದರೆ ನನ್ನ ಈ ಥರ ವಿಡಿಯೋಗಳನ್ನು ಮಾಡಲು ನನಗೆ ಮೋಟಿವೇಶನ್ ಸಿಗುತ್ತೆ. ಯಾವಾಗ ಅಂದರೆ ನೀವು ನನ್ನ ಚಾನಲನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿದಾಗ ಇದೇ ರೀತಿ ನನ್ನ ಅನಿಸಿಕೆ ಮತ್ತು ನನ್ನ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ನಾನಿನ್ನು ಬರ್ತೇನೆ. ನಮಸ್ಕಾರ. ಗುಡ್ ಬೈ. ಜೈ ಹಿಂದ್.